ಅಂತ ಇವ್ರಿಗೆ ಸಪೋರ್ಟ್ ಆಗಿ ನನ್ನ ತಮ್ಮ ಜೀವ ಬೇರೆ ಮುಂದೆ ನಿಂತು ಮದುವೆ ಮಾಡಿಸ್ತೀನಿ ಅಂತ ಹೋಗಿದ್ದ. ಅದು ಗೊತ್ತಾಗಿನೇ ನಾನು ಆಗಲೇ ಅರ್ಜೆಂಟ್ ಆಗಿ ರಿಜಿಸ್ಟರ್ ಆಫೀಸ್ಗೆ ಹೋಗಿದ್ದು. ಯಾವುದೇ ಕಾರಣಕ್ಕೂ ಈ ಮದುವೆ ಆಗಬಾರ್ದು ಅಂತ ಅವನಿಗೆ ತಿಳಿಸಿ ಹೇಳಿದೆ. ಸತ್ಯ ಅವ್ನು ನನ್ನ ಮಾತು ಕೇಳಿ ಅವರಿಬ್ಬರಿಗೂ ಈ ಮದುವೆ ಬೇಡ ಅಂತ ಹೇಳಿ ಬಂದಿದ್ದಾನೆ. ಅವ್ನು ಏನು ಮಾಡ್ತಾನೆ ಅಂತ ನನಗಂತೂ ಟೆನ್ಷನ್ ಆಗೋಗಿತ್ತು. ಬಟ್ ಏನೂ ಆಗಲಿಲ್ಲ. ಈಗ ಸಮಾಧಾನ ಆಯಿತು. ಹೌದಾ ಅಕ್ಕರೆ, ಹಿಂಗೆಲ್ಲ ಆಯ್ತಾ? ಆದರೂ ಅಕ್ಕರೆ, ನನಗೆ ಪಾರ್ಥ ಮತ್ತೆ ಅಪೇಕ್ಷಾ ಅವ್ರನ್ನ ನೋಡಿದ್ರೆ ಹೊಟ್ಟೆ ಚುರ್ರ ಅಂತಿತ್ತೆ. ನೀವು ಅವರಿಬ್ರಿಗೂ ಸಪೋರ್ಟ್ ಮಾಡಬೇಕಾಗಿತ್ತು. ಅಲ್ಲ ಅಕ್ಕರೆ, ಅದು ನನಗೆ ತಿಳಿದದ್ದು ನಾನು ಹೇಳ್ದೆ, ನೀವೇ ಅಲ್ವಾ, ಅದಕ್ಕೆ ಹೇಳ್ಬಿಟ್ಟೆ. ಪರವಾಗಿಲ್ಲ ಮಲ್ಲಿ, ನಿನಗನ್ಸೋದನ್ನ ನೀನು ಹೇಳಿದ್ಯಾ, ಅದ್ರಲ್ಲಿ ತಪ್ಪೇನಿಲ್ಲ. ಆದರೆ ಒಂದೊಂದ್ಸತಿ ಪರಿಸ್ಥಿತಿ ಆಗಿರುತ್ತೆ. ಒಂದೊಂದು ದಿಕ್ಕಲ್ಲಿ ನೋಡಿದಾಗ ಒಂದೊಂದು ರೀತಿ ಕಾಣುತ್ತೆ. ಆಗ ನೀನು ಯಾವ್ದು ಸರಿ ಅಂತೀಯ, ಯಾವ್ದು ತಪ್ಪಂತೀಯ, ಇಕ್ಕಟ್ಟಲ್ಲಿ ಸಿಕ್ಕಾಕೊಂಡ್ಬಿಡ್ತೀವಿ ನಾವು. ಇವತ್ತೇನಾದ್ರೂ ಅವ್ರ ದುಡುಕಿ ಮದುವೆ ಆಗಿದ್ದಿದ್ರೆ ಅಪ್ಪ ಖಂಡಿತವಾಗಿ ಜೀವನ ಪರ್ಯಂತ ಅವ್ರನ್ನ ಕ್ಷಮಿಸ್ತಿರ್ಲಿಲ್ಲ. ಒಂದ್ ಕಡೆ ಅಪ್ಪ ಆದ್ರೆ ಇನ್ನೊಂದ್ ಕಡೆ ಇವರಿಬ್ರು. ನಂಗಂತೂ ಏನ್ ಮಾಡ್ಬೇಕಂತಾನೆ ಗೊತ್ತಾಗ್ತಿಲ್ಲ. ಯಾವುದೂ ನಾವು ಅನ್ಕೊಂಡಷ್ಟು ಸುಲಭ ಅಲ್ಲ ಮಲ್ಲಿ. ಒಂದ್ ಹೆಜ್ಜೆ ಇಡೋದಕ್ಕೆ ಮುಂದೆ 100 ಸಲ ಅಲ್ಲ 1000 ಸಲ ಯೋಚನೆ ಮಾಡ್ಬೇಕು. ಅಪ್ಪಿ ನನ್ನ ತಂಗಿನೇ ಆಗಿರ್ಬೋದು, ಆದ್ರೆ ಅವಳಿ ಮನೆಗೆ ಸೊಸೆಯಾಗಿ ಬರಬಾರ್ದು. ಅದರಿಂದ ಎಲ್ರ ನೆಮ್ಮದಿನೂ ಹಾಳಾಗೋಗ್ಬಿಡುತ್ತೆ. ಆದ್ರೆ ಅದು ಅವಳಿಗೆ ಅರ್ಥ ಆಗ್ತೆ. ಎನಿವೇಸ್, ಆ ರೀತಿ ಏನೂ ಆಗಿಲ್ಲ, ಅದೇ ಸಮಾಧಾನ. ಮಲ್ಲಿ, ನೀನ್ ಇದ್ರ ಬಗ್ಗೆ ಎಲ್ಲ ಜಾಸ್ತಿ ಯೋಚನೆ ಮಾಡಬೇಡ. ತಲೆ ಕೆಡಿಸ್ಕೋಬೇಡ. ತಗೋ, ರೆಸ್ಟ್ ಮಾಡು. ಸರಿ ಅಕ್ಕರೆ. ಆದ್ರೂ ಅಕ್ಕರಿಂಗ್ ಮಾಡಬಾರ್ದಾಗಿತ್ತು. ಸ್ವಂತ ತಂಗಿ ಮದ್ವೆನೇ ಬೇಡ ಅಂತವ್ರಲ್ಲ. ಏನೋ ಅಪ್ಪ, ನನ್ಗೇನು ಸರಿಯಾಗಿ ಅರ್ಥನೇ ಆಯ್ತಾ ಇಲ್ಲ. ನೋಡ್ರ, ಇದು ನನ್ನ ಲೈಫಲ್ಲಿ ತುಂಬ ಮುಖ್ಯವಾದಂಥ ಡೀಲ್. ಆ್ಯಂಡ್ ನಿಮ್ಗಳ ಲೈಫಲ್ಲಿ ನೀವಿಂದ ಯಾವತ್ತೂ ಮಾಡದೇ ಇರೋವಂಥ ದೊಡ್ಡ ಡೀಲ್. ಈ ಜಯದೇವು ಕೆಲಸಕ್ಕೆ ನಿಯತ್ತಿಗೆ ತುಂಬ ಬೆಲೆ ಕೊಡುವಂಥ ಮನುಷ್ಯ. ಆ ಬೆಲೆ ಎಷ್ಟು ಅಂದರೆ ಕೆಲಸ ಕರೆಕ್ಟಾಗಿ ಮಾಡಿದ್ರೆ ಈ ಥರದ್ದು ಇನ್ನೂ ಒಂದು ಬ್ಯಾಗ್ ಸಿಗುತ್ತೆ. ಓಕೆ ಬಾಸ್, ಕೆಲಸ ಆಯ್ತು ಅನ್ಕೊಳ್ಳಿ. ಈ ಜೋಶು ಬರೀ ಬಾಯಲ್ಲ, ಕೆಲಸದಲ್ಲೂ ತೋರಿಸಿ. ಇದೇ ಜೋಶಲ್ಲಿ ಕೆಲಸ ಮಾಡಿ ನಿಮ್ಗಳ ಲೈಫನ್ನು ಸೆಟಲ್ ಮಾಡ್ಕೊಳ್ಳಿ. ಮೊಬೈಲ್ ತೆಗಿ. ಫೋಟೋ ಬಂತ? ಅದೇ ಹುಡುಗಿ. ನೀವು ಡೀಲ್ ಮಾಡಬೇಕಾಗಿರೋದು ಅವಳನ್ನು. ಯಾವುದೇ ಕಾರಣಕ್ಕೂ ಅವಳು ಉಳಿಬಾರ್ದು ಕಣ್ರು. ಬಾಸ್, ಒಂದು ಡೌಟು. ಏನು? ಈ ಹುಡುಗಿನ ಎತ್ತೋದಕ್ಕೆ ಇಷ್ಟೊಂದು ದುಡ್ಡು ಕೊಡ್ತಿದ್ದೀರಾ ಬಾಸ್? ಏನು ವಿಷಯ ಬಾಸ್? ಅದೆಲ್ಲ ನಿಮಗೆ ಯಾಕ್ರೋ, ಹೇಳಿದ ಕೆಲಸ ಮಾಡ್ರು. ಅವಳನ್ನ ಎತ್ತಬೇಕಷ್ಟೇ. ಅಲ್ಲ ಬಾಸ್, ಆ ಹುಡುಗಿ ಜೊತೆ ಇರೋದು ನಿಮ್ಮ ತಮ್ಮ. ಅವ್ರೇನಾರು ಅಡ್ಡ ಬಂದ್ರೆ? ಅವನಷ್ಟೆಲ್ಲ ಸೀನ್ ಕ್ರಿಯೇಟ್ ಮಾಡಲ್ಲ ಕಣ್ರು. ಪಾಪ ಅವನು ನಂಬ್ತಾರ ಅಲ್ಲ, ಸಾಫ್ಟ್. ಅದೇ ಅವನನ್ನ ಬಿಟ್ಟು ಬೇರೆ ಇನ್ಯಾರೇ ಮಧ್ಯದಲ್ಲಿ ಕಡ್ಡಿ ಅಲ್ಲಾಡ್ಸಕ್ ಬಂದ್ರು ಅವಳ ಜೊತೆಗೆ ಅವರನ್ನು ಡೀಲ್ ಮಾಡ್ಬಿಡಿ. ಓಕೆ ಬಾಸ್. ಈ ಹುಡುಗಿ ಎಲ್ಲಿದ್ದಾಳ ಬಾಸ್? ಇವತ್ತು ನನ್ನ ತಮ್ಮನ ಜೊತೆ ಅವಳ ಮದುವೆ ಆಗ್ತೀವಿ ಅಂತ ಅನ್ಕೊಂತಿದ್ದಾರೆ. ಲೊಕೇಶನ್ ಸೆಂಡ್ ಮಾಡ್ತೀನಿ, ಅಲ್ಲೋಗಿ. ಅಲ್ಲ ಬಾಸ್, ನಿಮ್ಮ ತಮ್ಮನ ಮದುವೆ ಆಗ್ತಾಳ ಅಂತೀರಾ, ಇವಳು ಮುಗಿಸ್ಬೇಕಾ? ಅಲ್ವಾ? ಪಾಪ ಸುಮ್ಮನೆ ಒಂದು ಜೀವ ತೆಗಿಯೋ ಪಾಪ ನಮಗೆ ಯಾಕೆ? ಒಂದು ನಿಮಿಷ ಕೊಡಿ. ಡೀಲ್ ಕ್ಯಾನ್ಸಲ್, ಎಲ್ಲ ಮನೆಗೆ ಹೋಗಿ. ಇಲ್ಲ ಹೋಗಿ. ಇಲ್ಲ ಓಕೆ. ಮತ್ತೆ ಏನ್ ದೇಶ ಕಾಯಕ್ಕೆ ಹೋಗ್ತಾ ಇದ್ದೀರಾ ನೀವು? ಕೊಲೆ ಮಾಡೋದಿಕ್ಕೆ ಡೀಲ್ ಕೊಟ್ಟಿರೋ ನನಗೆ ಯಾವುದೇ ಸೆಂಟಿಮೆಂಟ್ ಇಲ್ಲ ಅಂದ್ರೆ ನಿಮಗೆ ಯಾಕ್ರೋ? ಹೇಳಿದ ಕೆಲಸ ಮಾಡ್ಬೇಕು. ಓಕೆ ಬಾಸ್. ಹೋಗಿ ಡೀಲ್ ಮುಗಿಸಿ ಕಾಲ್ ಮಾಡಿ, ನಾನು ಕಾಯ್ತಾ ಇರ್ತೀನಿ. ಬಂದ್ರು. ಸಿಸ್ಟರ್, ಯಾಕೆ ಸುಮ್ಮನೆ ಟೆನ್ಷನ್ ಮಾಡ್ಕೋತಿದ್ಯಾ?
ಮದುವೆ ಆಗಿಂತ ಕಳಿಸಿದೆಯೇ ಇಲ್ವೋ? ಮದುವೆ ಆದ್ಮೇಲೆ ಫೋನ್ ಮಾಡ್ತಾನೆ ಅವನೇ. ಫೋನ್ ಮಾಡಿ ಮದುವೆ ಆಗಿದೆ ಅಂತ ಹೇಳೋ ತನಕ ಟೆನ್ಷನ್ ಇರತ್ತಲ್ವಣ್ಣ? ಒಂದು ನಿಮಿಷ. ಫೋನ್ ಮಾಡ್ತಿದ್ದಾನೆ. ಪಾರ್ಥ, ಎಲ್ಲಿದ್ದೀರಾ ನೀವು? ಮಾಮ್ ಮಾಮ್ ಯಾರೋ ರೌಡಿಗಳು ಅಟ್ಯಾಕ್ ಮಾಡ್ತಾ ಇದ್ದಾರೆ ಮಾಮ್. ಫಸ್ಟ್ ನನ್ನ ಮೇಲೆ ಅಟ್ಯಾಕ್ ಮಾಡಿದ್ರು, ಆಮೇಲೆ ಅಪೇಕ್ಷೆ ಅವ್ರನ್ನ ಹೇಳ್ಕೊಂಡು ಹೋಗೋದಕ್ಕೆ ನೋಡಿದ್ರು. ನಮ್ಮ ಮಧ್ಯೆ ಒಂದು ಫೈಟ್ ಆಯಿತು. ನಿನಗೇನು ಆಗಿಲ್ಲ ತಾನೆ? ಇಲ್ಲ ಮಾಮ್, ನಥಿಂಗ್ ಟು ವರಿ. ಬಟ್ ಅವ್ರು ಯಾರು ಅಂತ ನಂಗೆ ಗೊತ್ತಾಗ್ತಾ ಇಲ್ಲ ಮಾಮ್. ಸರಿ, ನೀನು ಅಪೇಕ್ಷೆನ ಕರ್ಕೊಂಡು ದೇವಸ್ಥಾನ ಒಳಗಡೆ ಸೇರ್ಕೊಳ್ಳಿ. ಅವ್ರ ಕೈಗೆ ಸಿಕ್ಕಾಕೋಬಿಡಿ. ನಾನು ಏನಾದರೂ ಒಂದು ವ್ಯವಸ್ಥೆ ಮಾಡ್ತೀನಿ. ಸರಿ ಮಾಮ್, ಓಕೆ ಮಾಮ್. ಯಾಕೆ ಚೆನ್ನಾಗಿದೆಯಾ? ಏನಾಯ್ತು? ಯಾರೋ ರೌಡಿಗಳು ಪಾರ್ಥ ಮತ್ತೆ ಅಪೇಕ್ಷೆ ಮೇಲೆ ಅಟ್ಯಾಕ್ ಮಾಡಿದಾರಂತೆ. ಯಾರು ಅಂತ ಗೊತ್ತಾಗ್ತಲ್ಲ. ಯಾರೀ ಕೆಲಸ ಮಾಡ್ತಾರಣ್ಣ? ಯಾಕೋ ಇದು ಜಯದೇವ್ ಕೆಲಸ ಅಂತ ಅನಿಸ್ತಾ ಇದೆಯಲ್ಲ. ಅಯ್ಯೋ ದೇವ್ರೆ, ಇದು ಹೇಳಂಗಿಲ್ಲ ಬಿಡಂಗಿಲ್ಲ. ಇದೇನಮ್ಮ ಇಲ್ಲೇ ಇದ್ಕೊಂಡು ಫೋನ್ ಮಾಡ್ತಾ ಇದ್ದಾರಲ್ಲ. ಗೌತಮ್, ನೀನೊಂದು ನಿಮಿಷ ಹೊರಗಡೆ ಬಾ. ನಿನ್ನ ಹತ್ರ ಅರ್ಜೆಂಟಾಗಿ ಮಾತಾಡಬೇಕು. ಹಾಂ ಬಂದೆ. ಅಮ್ಮ ಕರೀತಾ ಇದ್ದಾರೆ, ನೋಡ್ಕೊಂಡು ಬರ್ತೀನಿ.